ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಭಯಾನಕ ಮರ್ಡರ್ ಒಂದು ನಡೆದಿದೆ. ರಾತ್ರೋರಾತ್ರಿ ಮಹಿಳೆಯನ್ನ ಹತ್ಯೆಗೈದು ಚೀಲದಲ್ಲಿ ತುಂಬಿ ಬಿಸಾಕಿ ಎಸ್ಕೇಪ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಂತಹ ಭಯಾನಕ ಮರ್ಡರ್ ಇದು. ಮಹಿಳೆಯನ್ನ ಕೊಲೆಗೈದು ಮೂಟೆ ಕಟ್ಟಿ ಕಸದ ಲಾರಿಯಲ್ಲಿಟ್ಟು ಎಸ್ಕೇಪ್ ಆಗಿದ್ದಾರೆ. ತಡರಾತ್ರಿ ಆಟೋದಲ್ಲಿ ಬಂದು ಶವವನ್ನ ಬಿಸಾಡಿದ್ದಾರೆ ಹಂತಕರು ಅನ್ನೋದು ಗೊತ್ತಾಗ್ತಾ ಇದೆ. ಚೆನ್ನಮ್ಮನ ಕೆರೆ ಸ್ಕೇಟಿಂಗ್ ಗ್ರೌಂಡ್ನ ಬಳಿ ನಡೆದಿರುವಂತಹ ಘಟನೆ ಇದು. ಮಹಿಳೆಯನ್ನ ಅತ್ಯಾಚಾರವೆಸಗಿ ಕೊಲೆ ಮಾಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಪ್ರಾಥಮಿಕವಾಗಿ ರಾತ್ರಿ 1:40 ಕಸ ಹಾಕ್ಲಿಕ್ಕೆ ವ್ಯಕ್ತಿಯೊಬ್ಬರು ಬಂದಿರ್ತಾರೆ. ಈ ವೇಳೆ ಚೀಲ ಬಿದ್ದಿದ್ದಾಗ ಮಹಿಳೆಯ ಶವ ಇರೋದು ಗೊತ್ತಾಗುತ್ತೆ. ತಕ್ಷಣವೇ ಪೊಲೀಸ್ ಠಾಣೆಗೆ ಸ್ಥಳೀಯರು ಕರೆಯನ್ನ ಮಾಡ್ತಾರೆ, ಮಾಹಿತಿಯನ್ನು ಕೊಡ್ತಾರೆ. ಪೊಲೀಸರು ಬಂದಾಗ ಮಹಿಳೆಯ ಕೊಲೆಯ ವಿಚಾರ ಗೊತ್ತಾಗಿದೆ. ಇದೆ ಕಸದ ಲಾರಿ ಮೇಲೆ ಚೀಲದಲ್ಲಿ ಮೂಟೆಯಲ್ಲಿ ಈ ಮಹಿಳೆಯ ಶವವನ್ನು ತುಂಬಿ ಅಲ್ಲಿಟ್ಟು ಹೋಗಿದ್ರು. ಸ್ಥಳೀಯರಿಂದ ಗೊತ್ತಾಗಿರುವಂತಹ ವಿಚಾರ. ಈಗ ಮಹಿಳೆ ಯಾರು, ಕೊಲೆ ಯಾಕಾಗಿದೆ, ಜೊತೆಗೆ ಕೊಲೆ ಮಾಡಿದವರು ಯಾರು, ಇದು ಈಗ ಪೊಲೀಸರ ಮುಂದಿರುವಂತಹ ಪ್ರಶ್ನೆ. ಪೊಲೀಸರ ತನಿಖೆಯ ಮೂಲಕ ಇದೆಲ್ಲದಕ್ಕೂ ಕೂಡ ಉತ್ತರವನ್ನು ಕಂಡುಕೊಳ್ಬೇಕಾಗಿದೆ. ಬಟ್ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಆಗ್ತಾ ಇರುವಂತಹ ಈ ರೀತಿಯ ಬೆಳವಣಿಗೆಗಳು ಬೆಂಗಳೂರಿನ ಜನರ ನೆಮ್ಮದಿಗೇನೆ ಭಂಗ ತರ್ತಾ ಇದೆ. ಈಗ ನಿನ್ನೆ ರಾತ್ರಿ ಒಂದು ಘಟನೆ ನಡೆದ ಪ್ರಕಾರ ಇಲ್ಲಿ ಒಂದು ಡೆಡ್ ಬಾಡಿ ಕಸದ ಲಾರಿನಲ್ಲಿ ನಮಗೆ ರಾತ್ರಿ ಗೊತ್ತಾಗಿದೆ. ಸುಮಾರು 1 ರಿಂದ 3 ಗಂಟೆ ಮುಂಚೆ ಸಮಯದಲ್ಲಿ ಯಾರೋ ಒಬ್ಬರು ಬಂದು ಒಂದು ಚೀಲದಲ್ಲಿ ಕಟ್ಟಿದ ಹೆಣ್ಮಗಳ ಡೆಡ್ ಬಾಡಿ, ಸಮ್ವೇರ್ ಅರೌಂಡ್ 25 to 30 ಇಯರ್ಸ್ ಮಧ್ಯದಲ್ಲಿ ವಯಸ್ಸಿರ್ಬೋದು, ಅವ್ರದ್ದು ಡೆಡ್ ಬಾಡಿ ಚೀಲದಲ್ಲಿ ಕಟ್ಟಿ ಕಾಲು ಕುತ್ತಿಗೆಗೆ ಕಟ್ಟಿದ್ದು ನಮಗೆ ಗೊತ್ತಾಗಿದೆ. ಇಲ್ಲಿ ಬಾಡಿನಲ್ಲಿ ಸಿಕ್ಕಿದೆ. ಟ್ರಕ್ ಆಮೇಲೆ ಈ BBMP ಕಸದ ಟ್ರಕ್ ಡ್ರೈವರ್ ಯಾರಿದ್ದಾರೆ ಅವರು ನೋಡಿ ನಮಗೆ ಮಾಹಿತಿ ಕೊಟ್ಟಿದ್ದರು. ಅದ್ರ ಮೇಲೆ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ, ಮರ್ಡರ್ ಕೇಸು, ಆ್ಯಂಡ್ ಇನ್ವೆಸ್ಟಿಗೇಷನ್ ಮುಂದುವರೆದಿದೆ. ಸದ್ಯಕ್ಕೆ ಇಷ್ಟೇ ಮಾಹಿತಿ ನಾವು ಹೇಳಬಲ್ಲೆ, ಬಿಕಾಸ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿದೆ. ಈ ಸಮಯದಲ್ಲಿ ನಾವು ಯಾವುದು ಮಾಹಿತಿ ಹೇಳೋಕ್ಕಾಗಲ್ಲ. ಬಟ್ ಸುಮಾರು ಏಜ್ 25 to 30 ಇಯರ್ಸ್ ಇರ್ಬೋದು. ಅದೆಲ್ಲ ನಾವು ಈಗ ವಿಚಾರಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾವು ಅವೆಲ್ಲ ಹೇಳೋಕ್ಕಾಗಲ್ಲ. ಈಗ ಇನ್ವೆಸ್ಟಿಗೇಷನ್ ಡೀಟೇಲ್ಸ್ ಯಾವುದು ನಾವು ರಿವೀಲ್ ಮಾಡೋಕ್ಕಾಗಲ್ಲ ಈ ಸಂದರ್ಭದಲ್ಲಿ. ಸೊ ಸ್ವಲ್ಪ ಮುಂದೆ ಆದಮೇಲೆ ನಾವು ತಮ್ಮ ತಿಳಿಸ್ತೀವಿ. 30 ರಿಂದ 35 ವರ್ಷ ಆಸುಪಾಸಿನ ಮಹಿಳಾ ಎಂಬಂತಹ ಮಾಹಿತಿ ಪ್ರಾಥಮಿಕವಾಗಿ ಸಿಗ್ತಾ ಇದೆ. ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಕಳುಹಿಸಿಕೊಟ್ಟಿದ್ದಾರೆ ಪೊಲೀಸರು. ಸಿಸಿಟಿವಿ ಆಧಾರದ ಮೇಲೆ ಕೊಲೆಯ ಹಂತಕರಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ದಾಖಲಾಗಿದೆ. ಈ ಮಹಿಳೆ ಯಾರು ಅನ್ನೋದನ್ನ ಮೊದಲು ಟ್ರೇಸ್ ಮಾಡಬೇಕಾಗಿದೆ. ಜೊತೆಗೆ ಮಹಿಳೆಯ ಮೇಲೆ ಅತ್ಯಾಚಾರ ಆಗಿತ್ತಾ, ಹತ್ಯೆ ಹೇಗಾಗಿದೆ ಅನ್ನೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಗೊತ್ತಾಗುತ್ತೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಾಗಿ ಈಗ ಪೊಲೀಸರು ಕಾಯ್ತಾ ಇರುವಂಥದ್ದು. ಜೊತೆಗೆ ಈ ಕಸದ ಲಾರಿ ಮೇಲೆ ಶವವನ್ನು ತಂದಿಡುವಂತಹ ಸಂದರ್ಭದಲ್ಲಿ ಬಂದಿರಬೇಕಲ್ಲ, ಹಾಗಾಗಿ CCTV ಫುಟೇಜನ್ನು ಕೂಡ ಪೊಲೀಸರು ಜಾಲಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪೊಲೀಸರ ಇನ್ವೆಸ್ಟಿಗೇಷನ್ ಮೂಲಕ ಏನು ಗೊತ್ತಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಯುವತಿಯೊಬ್ಬಳ ಮೃತದೇಹ ಪತ್ತೆಯಾಗಿರೋದು. ಕಸದ ಲಾರಿಯಲ್ಲಿ ಮೂಟೆಯನ್ನು ಕಟ್ಟಿ ಯುವತಿಯನ್ನು ಕೊಲೆ ಮಾಡಿ ಬಿಸಾಕಿ ಹೋಗಿರುವ ಘಟನೆ ನಿನ್ನೆ ಮಧ್ಯರಾತ್ರಿ ನಡೆದಿದೆ. ನಿನ್ನೆ 12:30 ಸುಮಾರಿಗೆ ಆಟೋದಲ್ಲಿ ಬಂದಂತಹ ಒಬ್ಬ ದುಷ್ಕರ್ಮಿ ಏಕಾಏಕಿ ಆ ಮೂಟೆಯಲ್ಲಿ ತಂದಿದ್ದಂತಹ ಯುವತಿಯ ಮೃತದೇಹವನ್ನು ಈ ಕಸದ ಲಾರಿಯ ಒಳಭಾಗಕ್ಕೆ ಹಾಕ್ತಾನೆ. ಅದಾದ ಬಳಿಕ ಅಕ್ಕಪಕ್ಕ ಇದ್ದಂತಹ 2-3 ಕಸದ ಮೂಟೆಗಳನ್ನು ಸಹ ಹಾಕ್ತಾನೆ. ಅಂದರೆ ಏನು ಆತ ಈ ಕಸದ ಲಾರಿಯನ್ನು ನಿರ್ವಹಣೆ ಮಾಡೋಂಥವ್ರು ಬಂದಂತಹ ಸಂದರ್ಭದಲ್ಲಿ ಅದು ಆಟೋಮೆಟಿಕ್ಕು ಕಸವನ್ನು ತುಂಬುತ್ತಿದ್ದಂತಹ ಸಂದರ್ಭದಲ್ಲಿ ಒಳಭಾಗಕ್ಕೆ ಹೋಗುತ್ತೆ. ಆ ಸಂದರ್ಭದಲ್ಲಿ ಒಳಕ್ಕೆ ಹೋಗಲಿ ಗೊತ್ತಾಗಬಾರ್ದು ಇಲ್ಲಿ ಬಾಡಿ ಇದೆ ಅನ್ನೋ ಕಾರಣಕ್ಕೆ ಆ ರೀತಿಯಾಗಿ ಮಾಡಿದ್ದಾನೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಇದುವರೆಗೂ ಕೂಡ ಯಾವಾಗ ಮಧ್ಯರಾತ್ರಿಯಲ್ಲಿ ಒಬ್ಬ ಸಾರ್ವಜನಿಕ ವ್ಯಕ್ತಿ ಇಲ್ಲಿ ಕಸ ಹಾಕೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ಆ ಚೀಲವನ್ನು ನೋಡಿ ಅನುಮಾನಗೊಳ್ತಾರೆ. ಮುಡ್ತಂತಹ ಸಂದರ್ಭದಲ್ಲಿ ಕೈ ಕಾಲುಗಳ ರೀತಿ ಪತ್ತೆ ಆಗುತ್ತೆ. ಆ ಕೂಡಲೇ ಚೀಲವನ್ನು ಬಿತ್ತು ನೋಡಿದಾಗ ಯುವತಿಯ ತಲೆ ಪತ್ತೆಯಾಗಿದೆ, ಕೂದಲು ಪತ್ತೆಯಾಗಿದೆ. ಕೂಡಲೇ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪೊಲೀಸರು ಸ್ಥಳಕ್ಕೆ ಬಂದು ನೋಡಿದಂತಹ ಸಂದರ್ಭದಲ್ಲಿ ಯುವತಿಯ ಕೊಲೆ ಆಗಿರೋದು ಗೊತ್ತಾಗುತ್ತೆ. ಯುವತಿ 25 ವರ್ಷದಿಂದ 30 ವರ್ಷ ಇರಬಹುದು ಅನ್ನೋ ಒಂದು ಅಂದಾಜನ್ನು ಮಾಡಲಾಗ್ತಿದೆ. ಮತ್ತು ಯುವತಿ ಯಾರು, ಏನು, ಎತ್ತ ಅಂತೇಳಿ ಈವರೆಗೂ ಕೂಡ ಗೊತ್ತಾಗಿಲ್ಲ. ಈ ಅರ್ಬನ್ ಕಂಪನಿ ಅಂತೇಳಿ ಈ ಹೋಮ್ ಸರ್ವಿಸನ್ನು ಕೊಡುವಂತಹ ಕಂಪನಿ, ಆ ಕಂಪನಿಯ T-ಶರ್ಟ್ ಮತ್ತು ಪ್ಯಾಂಟನ್ನು ಧರಿಸಿದ್ದಾಳೆ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರೋದು. ಪ್ರಮುಖ ವಿಚಾರ ಮತ್ತೊಂದು ಏನಂತ ಹೇಳಿದ್ರೆ, ಯುವತಿಯ ಒಳ ಉಡುಪುಗಳು ಆಕೆಯ ಮೈ ಮೇಲೆ, ದೇಹದ ಮೇಲೆ ಇರಲಿಲ್ಲ. ಹೀಗಾಗಿ
ಅತ್ಯಾಚಾರವೆಸಗಿ ಕೊಲೆಯನ್ನು ಮಾಡಿರಬಹುದು, ಬೇರೆ ಕಡೆ ಕೊಲೆಯನ್ನು ಮಾಡಿ ಇಲ್ಲಿ ತಂದು ಬಿಸಾಕಿರಬಹುದು ಅನ್ನೋ ಒಂದು ಶಂಕೆಯನ್ನು ಪೊಲೀಸರು ವ್ಯಕ್ತಪಡಿಸ್ತಿದ್ದಾರೆ. ತಡರಾತ್ರಿಯೇ ಸೋಕೋ ಟೀಮನ್ನು ಕರೆಸಲಾಗಿದೆ, FSL ಟೀಮನ್ನು ಕರೆಸಲಾಗಿದೆ. ಇದೀಗ ಪೊಲೀಸರು ಮೃತದೇಹವನ್ನು ಪೋಸ್ಟ್ ಮಾರ್ಟಮ್ಗೆ ರವಾನೆ ಮಾಡಿದ್ದಾರೆ. ಮತ್ತು CCTVಗಳ ಆಧಾರದ ಮೇಲೆ ಯಾರು ಹಂತಕರು, ಎಲ್ಲಿ ಕೊಲೆ ಮಾಡಿದ್ದಾರೆ ಮತ್ತು ಯುವತಿಯ ಅಡ್ರೆಸ್ಸನ್ನು ಪತ್ತೆ ಮಾಡುವ ಕೆಲಸವನ್ನು ಪೊಲೀಸರು ಮಾಡ್ತಿದ್ದಾರೆ. ಸ್ಥಳಕ್ಕೆ ಹೆಚ್ಚುವರಿ ಪೊಲೀಸ್ ಆಯುಕ್ತ ವಂಶೀಕೃಷ್ಣ ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. DCP ಲೋಕೇಶ್ ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಭೇಟಿ ಕೊಟ್ಟು ಇದೀಗ ಕೊಲೆ ಪ್ರಕರಣವನ್ನು ದಾಖಲು ಮಾಡಿ ಚನ್ನಮ್ಮನಕೆರೆ ಪೊಲೀಸರು 2 ಟೀಮ್ಗಳನ್ನು ಮಾಡಿ ಆರೋಪಿಗಳು ಹಂತಕರಿಗಾಗಿ ಹುಡುಕಾಟವನ್ನು ನಡೆಸುವ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ.